ನಾನು ನನ್ನ ತಂಗಿ ಅಂದ್ರೆ ಆತರ ಅಲ್ಲ, ನನ್ನ ತಂಗಿ ಆತರ ಅಲ್ಲ. ತುಂಬಾ ಫೈಟ್ ಆಡಿದುಂಟು, ಅದಕ್ಕೆ ಪೇರೆಂಟ್ಸ್ ಗಳು ಸರಿ ಹೊಡ್ತು ತಿಂದಿದೆ. ಮತ್ತೆ ನಾವು ಫುಲ್ ಹುಡುಗರ ತರನೇ ಬೆಳೆದಿದ್ದು. ನಮ್ಮನೇಲೂ ಏನೋ ಅಂದ್ರೆ ಫುಲ್ ಕುಕಿಂಗ್ ಕಲ್ಸ್ಕೊಂಡು ಈ ತರ ಎಲ್ಲ ಬೆಳೆಸಿಲ್ಲ ನಮ್ಮನೇಲಿ. ಸೊ ನಮ್ಗೆ ಫಸ್ಟ್ ಇಂದಾನೆ ಒಂದ್ ಹುಡುಗರ ತರ ಇಬ್ರಿಗೂ ಹೆಣ್ಮಕ್ಳೇ ಬೇಕಂತ ಆಸೆ ಇತ್ತು. ಸೊ ಹುಡುಗರ್ನ ಬೆಳೆಸ್ದಂಗೆ ಬೆಳೆಸಿದ್ದಾರೆ. ಅಂದ್ರೆ ನಾವು ಅಷ್ಟೇ ರಜೆ ಗಿಜೆ ಸಿಕ್ಕಿದ್ರೆ ರೋಡಲ್ಲಿ ಆಟ ಆಡ್ಕೊಂಡು ಬಿದ್ದು ಗಾಯ ಎಲ್ಲ ಮಾಡ್ಕೊಂಡು ಕಂಪ್ಲೀಟ್ ಹಂಗೆ ಬೆಳೆದಿದ್ದು. ಸೊ ನನ್ನ ಚೈಲ್ಡ್ಹುಡ್ ಅದು ಒಂಥರ ಯಾವಾಗ್ಲೂ ಚೆರಿಶ್ ಮಾಡ್ಬೇಕು ಅನ್ನೋ ಅಂತ ಒಂದು ಮೆಮರೀಸ್ ಅದು. ಫಸ್ಟ್ ನನ್ನ ತಂಗಿ ಬಂದು ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ಲು ಅಕ್ಕ ಅಂತ ಚಿಕ್ಕ ವಯಸ್ಸಲ್ಲಿ. ಸೊ ನಾನೇನ್ ಮಾಡಿದೆ, ನನ್ನ ತಂಗಿ ಒಂದಿನ ನನ್ನ ಪರ್ಮಿಷನ್ ಕೇಳಿದೆ. ಇಬ್ರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ನನ್ನ ಫ್ರೆಂಡ್ಸ್ ಅಲ್ಲ ಅವರು, ಬಟ್ ಏನೋ ಏನ್ ಮಾಡಿದಾರೆ, ನನ್ನ ಆಟ ಆಡ್ಸಕ್ಕೆ ನನ್ನ ತಂಗಿನ ಕಳ್ಸ್ಬಿಟ್ಟಿದಾರೆ ವ್ಯಾನ್ ಹತ್ತು ಅಂತ. ಅವಳು ಇನ್ನು ಚಿಕ್ಕವಳು. ಸೊ ನನ್ಗೆ ಅವ್ರ ಮೇಲೆ ಸಿಟ್ಟು ಬಂದ್ಬಿಟ್ಟು ಅವಳ ಮೇಲೆ ಅವಳಿಗೊಂದು ಏಟ್ ಹೊಡೆದು, ಹೆಂಗೆ ನೀನ್ ನನ್ನ ಬಿಟ್ಟು ಹೋಗ್ದೆ ಅದು ಅಂತ ಜೋರಾಗಿ ಬೈದೆ. ಅವಳು ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಅದಾದ್ಮೇಲೆ ನನ್ಗೆ ಅವಳು ಹತ್ತಿದ್ ಹೆಂಗ್ ಫೀಲ್ ಆಯ್ತಂದ್ರೆ, ನಾನೇನ್ ಮಾಡ್ದೆ, ಅದೊಂಥರ ಅದು ಯಾವ ಇದ್ರಲ್ಲಿ ನಂಗೆ ಹೇಳಿದ್ನೋ ಗೊತ್ತಿಲ್ಲ, ಇಲ್ಲ ಇನ್ ಮುಂದೆ ನೀನು ನಾನು ಬೈದ್ರೆ ನಂಗೆ ತಿರುಗಿಸ್ ಬೈಬೇಕು, ನನ್ಗೆ ಅಕ್ಕ ಅಂತನೂ ಕರಿಬೇಡ ಆಯ್ತಾ, ಅದು ಇದು ಅಂತ ಹೇಳ್ಬಿಟ್ಟೆ. ಅದೇ ಲಾಸ್ಟ್ ಅಕ್ಕ ಅಂತ ಕರೆಸ್ಕೊಂಡಿದ್ದು. ಅಕ್ಕ ಅಂತ ಕರ್ಸ್ಕೊಂಡಿದಿರ್ಬೋದು, ಆ ರೆಸ್ಪೆಕ್ಟ್ ತಗೊಂಡಿರೋದು ಎಲ್ಲ ಅದೇ ಲಾಸ್ಟ್ ನನ್ನ ಲೈಫಲ್ಲಿ. ಅದಾದ್ಮೇಲಿಂದ ನನಗೆ ಅದು ಒಂದ್ಸಲ ಹೇಳ್ದೆ, ಅದಾದ್ಮೇಲೆ 100 ಸಲ ಹೇಳಿದೀನಿ ಬೇಡ ಅಕ್ಕ ಅಂತ ಕರಿ, ರೆಸ್ಪೆಕ್ಟ್ ಕೊಡು ಅಂತ. ಅದು ಯಾವ್ದನ್ನು ನೋಡು ತಲೆಗೆ ಹಾಕೊಳ್ಳಿಲ್ಲ. ತಲೆಗೆ ಹಾಕೊಂಡಿದ್ ಒಂದೇ, ಅದ್ ಯಾವ್ದು ಅಂತ ಅಂದ್ರೆ ಅಕ್ಕ ಅಂತ ಕರಿಬೇಡ. ನಾನ್ ಬೈದ ತಿರುಗ್ಸ್ ಬೈ ಆ ಸೆಂಟೆನ್ಸ್ ನ ತುಂಬಾ ಚೆನ್ನಾಗಿ ಟ್ಯಾಟೂ ಹಾಕ್ಸ್ಕೊಂಡ್ಬಿಟ್ಲು ಮೈಂಡ್. ಸೊ ಜಗಳ ಅಂದ್ರೆ ಬರೀ ಜಗಳಗಳೇ ನೆನಪಿರೋದು ನನ್ಗೆ.